ಸರ್, ನಮ್ಮಮ್ಮವ್ರು ಕಾಣ್ತಿಲ್ಲ ಸರ್. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳೋದ್ರು ಸರ್. ಇನ್ನೂ ಬಂದಿಲ್ಲ ಸರ್. ಬಂದಿಲ್ಲ ಅಂತೇಳಿ ಫೋನ್ ಹಚ್ಚಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ ಸರ್ ಫೋನ್. ದೇವಸ್ಥಾನದ ಹತ್ರ ಹೋಗಿ ವಿಚಾರಿಸಿದ್ರೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾಗಿರುವವರು ಗಂಗಮ್ಮ ವಿ. ಅವರ ವಯಸ್ಸು 43 ವರ್ಷ. ಅವರು ಸ್ಕಂದಗಿರಿ ನಾಡಿನ ನಿವಾಸಿಯಾಗಿರುತ್ತಾರೆ. ಅವರು ನೋಡಲು ದಪ್ಪವಿರುತ್ತಾರೆ. ಅವರ ಮೊಣಕಾಲು ನೋವಿರುವ ಕಾರಣ ಸರಿಯಾಗಿ ನಡೆಯಲು ಸಾಮರ್ಥ್ಯವಿರುವುದಿಲ್ಲ. ಇವರನ್ನು ಎಲ್ಲಾನ ಕಂಡರೆ ಅಥವಾ ತಿಳಿದರೆ ಕೆಳಗೆ ಬರುವ ನಂಬರ್ಗೆ ಕರೆ ಮಾಡಿ ತಿಳಿಸಿ. ಧನ್ಯವಾದಗಳು. ಯಾಕೋ ಪದೇ ಪದೇ ಇದನ್ನೇ ಕೇಳಿ ಕೇಳಿ ಟಾರ್ಚರ್ ಕೊಡ್ತೀಯಾ? ಒಂದೆಡೆಗೆ ಸಾಯಿಸ್ಬಿಡು, ಆರಾಮಾಗಿ ಸತ್ತೋಗ್ಬಿಡ್ತೀನಿ. ಇದನ್ನೇ ಪದೇ ಪದೇ ಕೇಳಿ ಕೇಳಿ ಸಾಯಿಸ್ಬೇಡ. ನಿನ್ನೆ ಸ್ಕಂದಗಿರಿ ನಾಡಲ್ಲಿ ಒಂದು ಶವ ಪತ್ತೆ ಇದೆ. ಅದರ ಬಗ್ಗೆ ಅಲ್ಲಿನ ಕ್ಷೇತ್ರದ ಶಾಸಕರಾಗಿರುವ ಕೃಷ್ಣಪ್ಪ ನಾಯಕರವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಸರ್ ಈ ರೀತಿ ಕೊಲೆ ಪ್ರಕರಣ ನಡೆದಿದೆಯಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು? ನಿನ್ನೆ ಈ ರೀತಿ ಘಟನೆ ಕೇಳಿ ಬಹಳ ದುಃಖ ತಂದಿದೆ. ಕಾನೂನು ಚೌಕಟ್ಟು ಎಲ್ಲರಿಗೂ ಒಂದೇ. ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ತೀವಿ. ಸರ್ಕಾರದ ಸಹಕಾರ ಇರುತ್ತೆ. ಮುಂದೆ ಈ ರೀತಿ ಯಾರು ಮಾಡ್ಬೇಕು ಅನ್ಕೊಂತಾರೋ ಅವರಿಗೆ ಪ್ಯಾಂಟಲ್ಲಿ ನಲ್ಲಿ ಓಪನ್ ಆಗ್ಬೇಕು. ಆ ರೀತಿ ಕ್ರಮವನ್ನ ಕೈಗೊಳ್ತೀವಿ. ಈ ಸಂದರ್ಭದಲ್ಲಿ ನಾನು ಇಷ್ಟ. ಇದಾಗಿತ್ತು ಕೃಷ್ಣಪ್ಪ ನಾಯಕನವರ ಪ್ರತಿಕ್ರಿಯೆ. ಧನ್ಯವಾದಗಳು. ಹಲೋ, ನಮಸ್ಕಾರ. ಎಲ್ಲರಿಗೂ A1 TV ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವಿಘ್ನೇಶ್ ಪುತ್ತೂರು. ನಿನ್ನೆ ಮುಂಜಾನೆ ಬಂದಂತಹ ವರದಿ ಸ್ಕಂದಗಿರಿ ಊರಲ್ಲಿ ಕಂಡು ಕೇಳದಂತ ಕೊಲೆ ನಡೆದಿದೆ. ಇದೀಗ ಬಂದ ಸುದ್ದಿ ಏನೆಂದರೆ, ಈ ಪ್ರಕರಣದಲ್ಲಿ ಕೊಲೆಯನ್ನು ಮಾಡಿ ದೇಹವನ್ನು ತುಂಡಾಗಿ ಕತ್ತರಿಸಿದ್ದಾರೆ. ಆ ದೇಹವು ಗುರುತಿಸಲಾಗದಂತಾಗಿದೆ. ಈ ಕೊಲೆಯ ಪ್ರಕರಣವನ್ನು ಕಂಡು ಇಡೀ ಸ್ಕಂದಗಿರಿ ಬೆಚ್ಚಿ ಬಿದ್ದಿದೆ. ಈ ರೀತಿ ಭಯಾನಕ ಹತ್ಯೆಯನ್ನು ಮಾಡಿ ಅದನ್ನು ಏಕಾಏಕಿ ಸಾರ್ವಜನಿಕ ಸ್ಥಳದಲ್ಲಿ ತಂದಿಟ್ಟಿದ್ದಾರೆ. ಇದನ್ನು ಗಮನಿಸಿದರೆ ಅವನು ಈ ಪ್ರಕರಣವನ್ನು ಜನಗಳ ಭಯಪಡಿಸಬೇಕೆಂದು ಕೊಂಡಿದ್ದಾನೆ ಎಂದು ತಿಳಿಯುತ್ತದೆ. ಈ ಪ್ರಕರಣವು ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ದೊಡ್ಡ ತಲೆನೋವು ಇದೆ. ಏಕೆಂದರೆ ಕೊಲೆ ಯಾರಾಗಿದ್ದಾರೆ, ಯಾರು ಮಾಡಿದ್ದಾರೆ, ಎದಕ್ಕಾಗಿ ಮಾಡಿದ್ದಾರೆ ಎಂದು ಹುಡುಕಬೇಕಾಗಿದೆ. ಆದರೆ ಇಲ್ಲಿಯವರೆಗೂ ಒಂದು ಸುಳಿವು ಸಿಕ್ಕಿಲ್ಲ. ಇಷ್ಟು ಈ ಪ್ರಕರಣದ ಮಾಹಿತಿ. ಮುಂದಾಗುವ ಬೆಳವಣಿಗೆಯನ್ನು ನಿಮ್ಮ ಮುಂದೆ ತಂದಿಡುತ್ತೇವೆ. ಅಲ್ಲಿವರೆಗೂ ವೀಕ್ಷಿಸಿ A1 TV ನ್ಯೂಸ್. ಎಲ್ಲರ ಜೀವನದಲ್ಲಿ ಒಂದು ತಿರುವು ಅನ್ನೋದಿರುತ್ತೆ. ನನ್ನ ಜೀವನದಲ್ಲಿ ಈ ಕೇಸ್ ತಿರುವಾಗಿದೆ.
Hello, Hello? I am Assistant Commissioner of Police from Kuntala. Yes, sir, tell me. ನಿನ್ನೆ ಸ್ಕಂದಗಿರಿಲಿ ಒಂದು ಕೊಲೆ ಪ್ರಕರಣ ನಡೆದಿದೆಯಲ್ಲ, ಅದನ್ನು ನೀವು ಕಾನ್ಫಿಡೆನ್ಷಿಯಲ್ ಆಗಿ ಹ್ಯಾಂಡಲ್ ಮಾಡಬೇಕಾಯಿತು. Okay, sir, I will do it. You have to solve this case as soon as possible. Yes, sir, I try my level best. Okay, good luck. Okay, sir. Thank you so much. ಬಾಡಿ ಸಿಕ್ಕಿರೋ ಜಾಗ. ನನ್ನ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಟ್ರಾವೆಲ್ ಮಾಡುತ್ತೆ. ಅವನೇ ಟ್ರೈನಿ ಪೊಲೀಸ್ ಶಂಕರ್. ಶಂಕರ್, ಸಿಟಿಗೆ ಇಲ್ಲಿಂದ ಎಷ್ಟು ದೂರ? 4 ರಿಂದ 5 ಕಿಲೋಮೀಟರ್ ಇದೆ ಸರ್. ಏನ್ರಿ ಶಂಕರ್, ಇಲ್ಲಿ ಜನ ಅಷ್ಟೊಂದು ಅಡ್ಡಾಡಲ್ಲ? ಸರ್, ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಮಾಡೋರು, ಇಲ್ಲೆಲ್ಲ ಕಾಣ್ತಿರೋದೆಲ್ಲ ಸುತ್ತಮುತ್ತ ಹೊಲ್ಗಳೇ. ಹೊಲ್ದವರು, ಹೊಲ್ದಾಗ ಕೆಲಸ ಮಾಡೋರು, ಕಳೆ ತೆಗೆಯೋರು, ಇವರು ಬಿಟ್ರೆ ಯಾರು ಅಡ್ಡಾಡಲ್ಲ ಸರ್ ಅಷ್ಟೊಂದು. ಇಷ್ಟು ದೊಡ್ಡ ಚೀಲ ತರಬೇಕಂದ್ರೆ ದೊಡ್ಡ ಗಾಡಿ ಬೇಕು. ಇಷ್ಟೊಂದು ಜನ ಅಡ್ಡಾಡ್ತಾರೆ ಅಂದರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡೋ ಗ್ಯಾಪಲ್ಲಿ ಯಾರಾದ್ರೂ ಒಬ್ರು ನೋಡಿರ್ತಾರೆ. ಹೋಗು, ಎಂಕ್ವೈರಿ ಮಾಡು. ಓಕೆ ಸರ್, ಎನ್ಕ್ವೈರಿ ಮಾಡಿಸ್ತೀನಿ ಸರ್. ಈ ಜಾಗ ಸಿಟಿಯಿಂದ ತುಂಬ ದೂರ ಇದೆ. ಇಲ್ಲಿ ಯಾವುದೇ ರೀತಿ CC ಕ್ಯಾಮ್ರಾ ಇಲ್ಲ. ಇಲ್ಲಿ ತುಂಬ ಜನ ಅಡ್ಡಾಡ್ತಾರೆ. ಐ ಥಿಂಕ್ ಸೊ ಅವನ ಇಂಟೆನ್ಷನ್ ಏನಾಗಿರ್ಬೋದು ಅಂದರೆ ಅವನು ಸಿಗಿಬಿಡಬಾರ್ದು. ಈ ಪ್ರಕರಣ ಜನಗಳಿಗೆ ಗೊತ್ತಾಗಬೇಕು, ಅದರಿಂದ ಅವ್ರು ಹೆದರ್ಕೋಬೇಕು, ಸಿಟಿಲಿ ದೊಡ್ಡ ನ್ಯೂಸ್ ಆಗಬೇಕು. ಐ ಥಿಂಕ್ ಅವನು ಪಬ್ಲಿಕ್ ಅಟೆನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ VN ಮೂರ್ತಿ ಸರ್ ಮತ್ತು ಅವ್ರ ಸ್ಟೂಡೆಂಟ್ ಸ್ಪಂದನ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಹಲೋ ಸ್ಪಂದನ್ ಅವರೇ, ನಾನು ವಿವೇಕ್ ರಾಣ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಕೇಳಕ್ಕೆ ಫೋನ್ ಮಾಡಿದೆ. ಸರ್, ಇದು ನನ್ನ ಫಸ್ಟ್ ಕೇಸ್. ಅದಕ್ಕೆ ಅಂತಾನೆ ಒಂದೊಂದು ಟೆಸ್ಟನ್ನು ಎಕ್ಸೈಟ್ಮೆಂಟಲ್ಲಿ ಮಾಡ್ಕೊತ ಹೋದೆ. ಆದರೆ ಟೆಸ್ಟ್ ರಿಸಲ್ಟ್ ನೋಡಿದಾಗ ಇದೊಂದು ಕೇಸ ಸರ್. ಅವನು ಯಾರೋ ಮನುಷ್ಯ ಅಂತಾನೆ ಮರೆತು ಹೋಗಿದ್ದಾನೆ. ಮೃಗ ಥರ ಬಂದಿದ್ದಾನೆ ಸರ್. ಸರ್, ಏನೇನು ಬಾಯಿ ತುಂಡು ಮಾಡಂತಿದೆ? ರೀ ವಿವೇಕ್ ಅವರ, ಅವನು ಏನ್ ಮನುಷ್ಯ ಇದಾನೋ ರಾಕ್ಷಸ ಇದಾನ್ರಿ ಅವ. ಒಂದ್ ಇವ್ರ ದಿವ್ಸ ಮೆಂಟಲಿ ಟಾರ್ಚರ್ ಮಾಡ್ಯಾನ, ಆಮ್ಯಾಗ ಫಿಸಿಕಲಿ ಟಾರ್ಚರ್ ಮಾಡ್ಯಾನ್ರಿ. ಬಾಯಾಗ ಕಡ್ದು ಅವನು ಬ್ಲಡ್ ಲಾಸ್ ಆಗಿ ಸತ್ತಾಳ್ರಿ. ಸತ್ತಿರಾಕಿನ ಬಾಯಿಂದ ಕಡ್ದು ತುಂಡ್ ಮಾಡ್ಯಾನ್ರಿ ಅಪ್ಪ. ಸರ್, ಮನುಷ್ಯರ ಮಾಡೋದನ್ನ ಹೆಂಗೆ ಹೇಳ್ತಿದ್ದೀರಾ? ನೋಡ್ರಿ ವಿವೇಕ್ ಅವರ, ಎಲ್ಲಾ ಪ್ರಾಣಿಗಳಿಗೂ ಒಂದು ವೆನಮ್ ಅನ್ನೋದು ಇರ್ತದ. ಅಲ್ಲಿ ಪ್ರಾಣಿಗಳು ವೆನಮ್ ಕಂಡು ಬಂದಿಲ್ರಿ. ಮತ್ತ ಪ್ರಾಣಿಗಳು ಕಡದ್ರ ಎಷ್ಟೋ ಸ್ವಲ್ಪ ಮಾಂಸ ಆದ್ರ ತಿಂತದ್ರಿ. ಅಲ್ಲಿ ಹಂಗಾಗಿಲ್ರಿ. ಸತ್ ಮ್ಯಾಗ ತುಂಡು ಮಾಡಕ್ ವ್ಯಾಪಾರ ಏನಾದ್ರು ಯೂಸ್ ಮಾಡಿದ್ರ ಶಾರ್ಪ್ ಕಟಿಂಗ್ ಇರ್ತದ್ರಿ. ಇಲ್ಲ ಅದು ಕೂಡ ಆಗಿಲ್ರಿ. ಅದಕ್ಕ ಇದು ಮನುಷ್ಯ ಮಾಡ್ಯಾನ್ರಿ. ಸರ್, ಇದು ನೋಡಿ ಏನಿಸುತ್ತೆ ನಿಮಗೆ? ಇದು ಸೈಕೋಪ್ಯಾಟನಾ? ನನಗ ಇದು ನೋಡಿದಾಗ ಅನಿಸ್ತದ್ರಿ, ಅವನು ಮನುಷ್ಯನ ಎದಕ್ ಮಗು ಹೋಲಿಸ್ತಾರ ಗೊತ್ತಾತ್ ನೋಡ್ರ. ವೈಲೆನ್ಸ್ ನೋಡಿದ್ರ ನನಗೆ ಅನ್ಸೋದು 90% ಯಾವುದೋ ಒಂದು ಉತ್ತರ ಅನಿಸ್ತದ. 10% ಮೇ ಬಿ ರೀ ಸೈಕೋ ಪ್ಯಾಟ್ರನ್ ಇದ್ರೂ ಇರಬಹುದ, ಹೇಳೋಂಕಾಗಂಗಿಲ್ಲ. ಸರಿ ಸರ್, ಇದು ಸ್ಟಡಿ ಮಾಡ್ತೀನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂದ ಗೊತ್ತಾಗಿದೆ ಏನೆಂದರೆ ಕೊಲೆಯಾಗಿರೋದೊಂದು ಹೆಣ್ಣು, 40 ರಿಂದ 43 ವರ್ಷ ವಯಸ್ಸು, O ಪಾಸಿಟಿವ್ ಬ್ಲಡ್ ಗ್ರೂಪ್, 60 ರಿಂದ 65 kg ತೂಕ, 5 ಅಡಿ ಎತ್ತರ. ಇವೆಲ್ಲ ಪ್ರೂಫ್ ಆಫ್ ಐಡೆಂಟಿಟಿ. ಈ ಪ್ರಕರಣದ ಹೊಸ ಬೆಳವಣಿಗೆ ಏನೆಂದರೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ. ಅದರಲ್ಲಿ ತಿಳಿದು ಬಂದಿದ್ದೇನೆಂದರೆ ಸತ್ತಿರೋದು ಒಂದು ಹೆಣ್ಣು. ಅವರ ವಯಸ್ಸು, ಅವರ ತೂಕ, ಅವರ ಎತ್ತರ, ಅವರ ಬ್ಲಡ್ ಗ್ರೂಪ್ ತಿಳಿದು ಬಂದಿದೆ. ಸತ್ತಿರೋದು ಹೆಣ್ಣು ಮಗಳು, ವಯಸ್ಸು 42 ರಿಂದ 43 ವರ್ಷಗಳು. ಬ್ಲಡ್ ಗ್ರೂಪ್
ಓ ಪಾಸಿಟಿವ್, ತೂಕ 60ರಿಂದ 65, ಎತ್ತರ 5 ಅಡಿ. ನಿಮ್ಮವರು, ನಿಮ್ಮ ಸಂಬಂಧಿಕರು ಅಥವಾ ನಿಮಗೆ ತಿಳಿದವರು ನಾಪತ್ತೆಯಾಗಿದ್ದರೆ ಅವರಿಗೆ ಈ ಗುರುತುಗಳು ಹೋಲಿಕೆಯಾದರೆ ಸ್ಕಂದಗಿರಿ ಪೊಲೀಸ್ ಠಾಣೆಗೆ ಬಂದು ವಿಚಾರಿಸಿ. ಇದುವರೆಗೂ 455 ಜನ ತಪ್ಪಿತಸ್ಥರನ್ನ ಬಂಧಿಸಿದ್ದೀವಿ. ಅದರಲ್ಲಿ 382 ಜನ ಪಶ್ಚಾತ್ತಾಪ ಪಟ್ಟು ತಮ್ಮ ತಪ್ಪಿನ ಅರಿವಾಗಿದೆ. ಅವ್ರು ಮಾಡಿರೋ ತಪ್ಪು ಒಪ್ಕೊಂಡು ಇನ್ನು ಈ ರೀತಿ ಮಾಡೋಲ್ಲ, ಈ ರೀತಿ ತಪ್ಪು ಮಾಡೋರಿಗೂ ಮಾಡಬಾರ್ದಂತ ತಡಿತೀವಿ ಅಂತ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಇನ್ನು 4 ಜನಕ್ಕೆ ಅದು ಅರ್ಥ ಆಗಲಿಲ್ಲ. ಅದಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕಾಯ್ತು. ತಾಕತ್ತಿದ್ರೆ ಕಂಡಿಡಿದು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸಿ. ಇದುವರೆಗೂ 455 ಜನ ಕಿಡ್ನಾಪ್ ಮಾಡಿದ್ದಾರೆ. ಅದರಲ್ಲಿ 382 ಜನನ ಬಿಟ್ಟು ಕಳಿಸಿದ್ದಾನೆ. 4 ಜನನ ಸಾಯಿಸಿದ್ದಾನೆ. 69 ಜನ ಏನಾಗಿದ್ದಾರೆ ಗೊತ್ತಿಲ್ಲ. 382 ಜನ ಯಾರು? ಒಂದು ಬಾಡಿ ಇಲ್ಲಿದೆ, ಇನ್ನು 3 ಬಾಡಿ ಎಲ್ಲಿ? ಇವೆಲ್ಲಕ್ಕಿಂತ ಮುಂಚೆ ಈ ಲೇಡಿ ಯಾರು? ಈ ಲೇಡಿಯ ಬ್ಯಾಕ್ಗ್ರೌಂಡ್ ಏನು? ಕಂಡುಹಿಡಿಯುವುದು. ಈ ರೀತಿ ಕೇಸ್ಗಳಲ್ಲಿ 2 ಪಾಯಿಂಟ್ ಮುಖ್ಯ. ಯಾರು, ಯಾಕೆ. ಮೊದಲು ಯಾಕೆ. ಹುಟ್ಟಿರೋ ಮಗು ಬಗ್ಗೆ ಬರಿಬೇಕಂದ್ರೂ ಜಾತಿ, ಸ್ಕೂಲಿಗೆ ಸೇರಬೇಕಂದ್ರೂ ಜಾತಿ, ಕಾಲೇಜಿಗೆ ಸೇರಬೇಕಂದ್ರೂ ಜಾತಿ, ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೂ ಜಾತಿ, ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಜಾತಿ, ಲವ್ ಮಾಡ್ಬೇಕಂದ್ರೂ ಜಾತಿ, ಕೆಲಸ ಮಾಡ್ಬೇಕಂದ್ರೂ ಜಾತಿ, ಮದುವೆ ಆಗ್ಬೇಕಂದ್ರೂ ಜಾತಿ, ಕೊನೆಯಲ್ಲಿ ಹೆಣನ ಉಣಬೇಕು ಸುಡಬೇಕಂದ್ರೂ ಜಾತಿ. ಅಂದರೆ ನ್ಯಾಯಕ್ಕೆ, ನೀತಿಗೆ, ಸತ್ಯಕ್ಕೆ, ಟ್ಯಾಲೆಂಟ್ಗೆ, ಅರ್ಹತೆಗೆ, ಯೋಗ್ಯತೆಗೆ ಬೆಲೆನೇ ಇಲ್ಲ. ಎಷ್ಟೊಂದು ಕಾನೂನುಗಳಿದಾವೆ, ಸೆಕ್ಷನ್ಸ್ಗಳಿದಾವೆ. ಜಾತಿ ನಿಂದನೆ ಮಾಡಬಾರ್ದು, ಜಾತಿಯಿಂದ ಅಳಿಬಾರ್ದು ಅಂತ ಅವಕ್ಕೇನು ಬೆಲೆನೇ ಇಲ್ಲ. ಅದಕ್ಕೆ ನನ್ನಂಗೆ ಯಾರ್ಯಾರಿಗೆ ಜಾತಿ ಅನ್ನೋದ್ರಿಂದ ಅನ್ಯಾಯ ಆಗಿದೆಯೋ, ನಿಂದನೆ ಆಗಿದೆಯೋ ಅವ್ರನ್ನೆಲ್ಲರನ್ನು ಹುಡುಕಿ ಕಲೆ ಹಾಕ್ತೀನಿ. ನಾವೆಲ್ಲರೂ ಸೇರಿ ಹೋರಾಡ್ತೀವಿ. ನಾವೇ ಒಂದು ಕಾನೂನು ರಚಿಸ್ಕೊಂಡಿದ್ದೀವಿ. ಅದರಲ್ಲಿ ನಾವೆಲ್ಲರೂ ನ್ಯಾಯ ಪಡ್ಕೊತೀವಿ. ಗಂಗಮ್ಮವ್ರು ಯಾರು? ಅವ್ರು ಸಿಗ್ಲಿಲ್ವಾ? ಏನಾದರು? ಇನ್ನು ಸತ್ತಿರೋದು ಅವರೇನಾ? ಆ ಲೇಡಿ ಯಾರು? ಅವ್ರ ಮಗಳು ಅಳಿಯ ಯಾರು? ಅವ್ರು ಎದಕ್ಕೆ ಸತ್ರು? ಅದಕ್ಕೂ ಈ ಲೇಡಿಗೇನು ಸಂಬಂಧ? ಇವ್ರನ್ನೆದು ಕಿಡ್ನಾಪ್ ಮಾಡಿದ್ದಾನೆ? ACP ಅವರು ಇದಕ್ಕೆ ಡಿಟೆಕ್ಟಿವ್ಗೆ ಕೇಸ್ ಕೊಟ್ಟರು, ಅದು ಕಾನ್ಫಿಡೆನ್ಷಿಯಲ್ ಬೇರೆ. 455 ಜನ ಯಾರು? ಸತ್ತಿರೋ 4 ಜನ ಯಾರು? ಏನಿದು ಪಶ್ಚಾತ್ತಾಪ? ಪದೇ ಪದೇ ಸತ್ತಿರೋ ಬಾಡಿ ಯಾರ್ದು? ಮತ್ತೆ ಇಷ್ಟೊಂದೆಲ್ಲ ಡಿಟೆಕ್ಟಿವ್ ಅವರು ಹೆಂಗೆ, ಯಾವಾಗ ಕಂಡು ಹಿಡಿತಾರೆ? ವೇಟ್